ಮಾಸ್ಟರ್ಸ್ ಇವತ್ತಿನ ವಿಷಯ ಪ್ರತಿಯೊಬ್ಬರೂ ಕೂಡ ವಿಶೇಷಣೆ ಬಟ್ ಗೊತ್ತಿಲ್ಲ ಅಷ್ಟೆ. ಪ್ರತಿಯೊಬ್ಬ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಿಶೇಷವಾಗಿದೆ. ನಾವು ಗಮನಿಸ್ಕೊಂಡ್ರೆ ಮನುಷ್ಯ ಒಬ್ನೇ ಕಾಪಿ ಮಾಡ್ತಿದ್ದಾನೆ. ಮನುಷ್ಯ ಒಬ್ನೇ ತನ್ನ ಒಂದು ವಿಶೇಷತೆಯನ್ನ ಕಳ್ಕೊಂತಿದ್ದಾನೆ ಅಷ್ಟೆ. ಬೇರೆಲ್ಲ ಜೀವಿಗಳು ಸೃಷ್ಟಿಯಲ್ಲಿ ವಿಶೇಷವಾಗಿದ್ದಾವೆ, ಬೇರೆ ಯಾವೂ ಇಲ್ಲ ನೋಡಿ. ಹಾಗಾಗಿ ಆ ವಿಶೇಷತೆಯನ್ನ ನಾವು ಕಳ್ಕೋಬಾರ್ದು. ಅದೇ ಇವತ್ತಿನ ವಿಷಯ. ಇವಾಗ ಪ್ರತಿ ಆತ್ಮ ಕೂಡ ಬೇರೆ ಬೇರೆ ಕಡೆ ಜನ್ಮ ತಗೊಳುತ್ತೆ. ಈ ಭೂಮಿ ಮೇಲೆ ಜನ್ಮ ತಗೊಳುತ್ತೆ, ಎಷ್ಟೋ ಜನ್ಮಗಳು ತಗೊಳುತ್ತೆ. ಜನ್ಮ ತಗೊಂಡ್ಮೇಲೆ ಆ ವಿಶೇಷತೆಯನ್ನೇ ಕಾಪಾಡ್ಕೊಂತ ಬರ್ಬೇಕು. ಇಲ್ಲಿ ಬಂದಾಗ ಏನಾಗುತ್ತೆ, ಅಜ್ಞಾನದಲ್ಲಿ ಆ ವಿಶೇಷತೆಯನ್ನ ಬಿಟ್ಬಿಡುತ್ತೆ. ಇನ್ನೇನೋ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇರತ್ತೆ, ಕಂಪೇರ್ ಮಾಡ್ಕೊಂಡು. ನಾವ್ ಇನ್ನೇನ್ ಆಗ್ಬೇಕಾಗಿಲ್ಲ, ಆ ವಿಶೇಷತೆಯನ್ನ ಕಾಪಾಡ್ಕೊಂತ ಹೋಗ್ಬೇಕಷ್ಟೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾರತ್ರ ಇನ್ನೂ ದುಡ್ಡಿದೆ, ನನಗೂ ದುಡ್ಡು ಬೇಕು, ಇರೋದ್ರಲ್ಲಿ ಸಂತೃಪ್ತಿ ಇರಲ್ಲ. ಅವನ ಹತ್ರ ಕೋಟಿ ಕೋಟಿ ಇದೆ, ನನ್ನ ಹತ್ರ ಕೋಟಿ ಕೋಟಿ ಬೇಕು. ಅವನ ಹತ್ರ ಅಷ್ಟು ಆಸ್ತಿ ಇದೆ, ಇನ್ನೊಬ್ರ ನನಗೂ ಕೂಡ ಅಷ್ಟು ಆಸ್ತಿ ಬೇಕು. ಅಂದ್ರೆ ಕಂಪ್ಯಾರಿಸನ್. ಬಟ್ ಇವನಿಗೆ, ಈ ಆತ್ಮಕ್ಕೆ ಈ ಜನ್ಮದಲ್ಲಿ ಅಷ್ಟೇ ಸಾಕಾಗಿರುತ್ತೆ. ದುಡ್ಡಾಯ್ತು, ಆಸ್ತಿ ಆಯ್ತು, ಸಂಸಾರ ಆಯ್ತು, ಅಷ್ಟೇ ಸಾಕಾಗಿರುತ್ತೆ. ಬಟ್ ಏನಾಗುತ್ತೆ, ಕಂಪೇರ್ ಮಾಡ್ಕೊಂಡು ಇನ್ನೇನೋ ಆಗ್ಬೇಕಂತ, ಅಂದ್ರೆ ಕಂಪೇರ್ ಮಾಡ್ಕೊಂಡು ಆಗೋದಲ್ಲ. ಆ ಒಂದು ಯುನಿಕ್ನೆಸ್ ಇದೆಯಲ್ಲ, ಆ ಒಂದು ವಿಶೇಷತೆ ಇದೆಯಲ್ಲ, ಆ ವಿಶೇಷತೆಯನ್ನು ಕಾಪಾಡ್ಕೊಂತ ಹೋಗ್ಬೇಕು. ಯಾವುದೇ ಆಯ್ತು. ಯಾವಾಗ ಮನುಷ್ಯ ಕಂಪೇರ್ ಮಾಡ್ತಾನೋ, ಏನೋ ನೋಡಿ ಮಾಯಕ್ಕೆ ಬಿದ್ದು, ಅಜ್ಞಾನದಲ್ಲಿ ಕಂಪೇರ್ ಮಾಡ್ತಾನೋ, ಮಾಯಕ್ಕೆ ಬಿದ್ದು ತನ್ನ ವಿಶೇಷತೆಯನ್ನು ಕಳ್ಕೊಂತಾನೆ. ಆ ವಿಶೇಷತೆಯನ್ನು ಕಳ್ಕೊಂಡಾಗ ಏನಾಗುತ್ತೆ, ದುಃಖ ಪ್ರಾರಂಭ ಆಗುತ್ತೆ. ದುಃಖ ಪ್ರಾರಂಭ ಆಗಿ ಏನಾಗುತ್ತೆ, ಜೀವನೆಲ್ಲ ಕತ್ಲು, ಅಂಧಕಾರ. ಅಂದ್ರೆ ತನ್ನ ಒಂದು ವಿಶೇಷತೆಯನ್ನ ಕಳ್ಕೊಂತಾನೆ ನೋಡಿ. ಅದು ಹೋಗ್ಬಾರ್ದು ಇವತ್ತು. ವಿಶೇಷತೆ ಹೋಗ್ಬಾರ್ದು. ಆ ಯುನಿಕ್ನೆಸ್ ಪ್ರತಿ ಒಬ್ಬರಲ್ಲಿದೆ. ಒಬ್ಬರ ತರ ಈ ಸೃಷ್ಟಿ ನೋಡಿ, ಬೇಕಂದ್ರೆ ಒಬ್ಬರ ತರ ಒಬ್ಬರನ್ನ ಇಲ್ಲ, ಹುಟ್ಟಿಸಿಲ್ಲ. ಈ ಪ್ರಕೃತಿನೇ ತಗೋಣ, ಒಂದು ಮರದ ತರ ಇನ್ನೊಂದು ಮರ ಇಲ್ಲ. ಸೇಮ್ ಜಾತಿ ಮರಗಳೇ ಬೇರೆ ಬೇರೆ ತರ ಇದಾವೆ. ಅದಾದ್ಮೇಲೆ ಸೇಮ್ ಪ್ರಾಣಿಗಳೇ ಬೇರೆ ಬೇರೆ ತರ ಇದಾವೆ. ಆ ಪ್ರಾಣಿ ಪಕ್ಷಿಗಳು ಒಂದ್ರ ತರ ಒಂದ್ ಆಗಕ್ಕೆ ಪ್ರಯತ್ನ ಮಾಡಕ್ ಹೋಗಲ್ಲ, ಆಗಕ್ ಹೋಗೋದೇ ಇಲ್ಲ ಅವು. ಅಂದ್ರೆ ಆ ಯುನಿಕ್ನೆಸ್ ನ ಕಾಪಾಡ್ಕೊಂತ ಬರ್ತವೆ. ಈ ಸಮುದ್ರದಲ್ಲಿ ನೋಡಿ, ಒಂದು ಮೀನ್ ತರ ಇನ್ನೊಂದು ಮೀನ್ ಇರಲ್ಲ, ಕಲರ್ ಕಲರ್ ಮೀನುಗಳು. ಅಂದ್ರೆ ಪ್ರಕೃತಿಯಲ್ಲಿ ನೋಡಿದ್ರು ಕೂಡ ಆ ಡೂಪ್ಲಿಕೇಟ್ ಅನ್ನೋದಿಲ್ಲ. ಎಲ್ಲಿ ನೋಡಿದ್ರು ಕೂಡ ಆ ವಿಶೇಷತೆ ಇದ್ದೇ ಇದೆ. ಆ ಸೃಷ್ಟಿ ಹಂಗೆ ಇರೋದು. ಈ ಮನುಷ್ಯ ಕೂಡ ಹಂಗೆ ವಿಶೇಷವಾಗಿದ್ದಾನೆ. ವಿಶೇಷವಾದ ಒಂದು ಗುಣ, ವಿಶೇಷವಾದ ಶಕ್ತಿ, ವಿಶೇಷವಾದ ಅನುಭವ ಎಲ್ಲ ಇದೆ. ಬಟ್ ಏನಾಗ್ತಿದೆ, ಆ ವಿಶೇಷತೆಯನ್ನ ಕಳ್ಕೊಂತಿದ್ದಾನೆ ಮನುಷ್ಯ. ಯಾಕೆ ಕಳ್ಕೊಂತಿದ್ದಾನೆ ಅಂದ್ರೆ ಕಂಪೇರ್ ಮಾಡ್ಕೊಂತಿದ್ದಾನೆ. ಆ ಕಂಪ್ಯಾರಿಸನ್ ಎಲ್ಲಿಂದ ಬಂತು ಅಂದ್ರೆ ಅಜ್ಞಾನದಿಂದ ಬಂತು, ಮಾಯೆಯಿಂದ ಬಂತು. ಅಂದ್ರೆ ಇನ್ನೇನೋ ಆಗ್ಬೇಕು ಅಷ್ಟೇ, ಅವ್ರಂಗ್ ಆಗ್ಬೇಕು ನಾನು. ಅವೇನಾಗುತ್ತೆ, ಆ ಗುಣನ ಕಳ್ಕೊಂತಾನೆ, ವಿಶೇಷವಾದ ಪೊಟೆನ್ಶಿಯಲ್ ಕಳ್ಕೊಂತಾನೆ. ಇವಾಗ ಪ್ರತಿಯೊಬ್ಬರ ಹುಟ್ಟು, ಪ್ರತಿಯೊಬ್ಬರ ಸಾವು ಕೂಡ, ಪ್ರತಿಯೊಬ್ಬರ ಬೆಳವಣಿಗೆ ಕೂಡ ಈ ಭೂಮಿ ಮೇಲೆ ಬೇರೆನೆ ಇರುತ್ತೆ. ಒಬ್ರು ಹುಟ್ಟು ಇನ್ನೊಬ್ರ ತರ ಇರಲ್ಲ. ಅಂದ್ರೆ ಆ ಪರಿಸರ ಹುಟ್ಟಿರ್ತಾರಲ್ಲ, ಆ ಪರಿಸರ ಬೇರೆನೆ ಇರುತ್ತೆ ಪ್ರತಿಯೊಬ್ಬರದು ಕೂಡ. ಅಂದ್ರೆ ಆ ವಿಶೇಷವಾದ ಎಕ್ಸ್ಪೀರಿಯನ್ಸ್ ಬೇಕು ಪ್ರತಿಯೊಬ್ಬರಿಗೂ ಕೂಡ. ಏನು, ಆ ವಿಶೇಷವಾದ ಎಕ್ಸ್ಪೀರಿಯನ್ಸ್ ಏನ್ ಮಾಡುತ್ತೆ, ಆ ವಿಶೇಷವಾದ ಅನುಭವಗಳು ಕೊಡುತ್ತೆ. ತಂದೆ ತಾಯಿ ಬೇರೆ ಇರ್ತಾರೆ, ಆ ಸಂಸಾರದ ಪರಿಸರ ಬೇರೆ ಇರುತ್ತೆ, ಸಮಾಜದ ಪರಿಸರ ಬೇರೆ ಇರುತ್ತೆ, ಪ್ರತಿಯೊಬ್ಬ ಹುಟ್ಟು ಕೂಡ.
ಪ್ರತಿಯೊಬ್ಬರ ಬೆಳವಣಿಗೆ ಕೂಡ ಅಷ್ಟೇ. ಬೇರೆ, 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 ಬೇರೆ ಅನುಭವಗಳು. ನನಗ್ಯಾಕೆ ಈ ತರ ಅನುಭವ ಸಿಗ್ಲಿಲ್ಲ ಅಂತ ಆಲೋಚನೆ ಕೂಡ ಬರಬಾರ್ದು. ಅಜ್ಞಾನ ಅದು. ಅಂದ್ರೆ ಅವ್ರವ್ರ ಅನುಭವ, ಅವ್ರ ಚಾಯ್ಸ್ ಮೇಲಿನ ಲೋಕದಲ್ಲಿ, ಕಾರಣ ಲೋಕದಲ್ಲಿ ಮಾಡ್ಕೊಂಡ್ ಬಂದಿರತಕ್ಕಂಥ ಚಾಯ್ಸು ಅದ್ ತಕ್ಕಂತ ಅನುಭವ ಕೊಡ್ತವೆ. ಅಂದ್ರೆ ಪ್ರತಿಯೊಬ್ರು ಕೂಡ ಆ ಒಂದು ಯುನಿಕ್, ವಿಶೇಷವಾದ ಅನುಭವಕ್ಕೋಸ್ಕರನೇ ಬರ್ತಾರೆ. ಒಬ್ರದು ಅನುಭವ ಬೇರೆ, ಇನ್ನೊಬ್ರ ಅನುಭವ ಬೇರೆ. ಅಂದ್ರೆ ಆ ಯುನಿಕ್ನೆಸ್ ಕಾಪಾಡ್ಕೊಂಬರಕ್ಕೆ, ಆ ಒಂದು ವಿಶೇಷತೆಯನ್ನ ಕಾಪಾಡ್ಕೊಂಬರಕ್ಕೋಸ್ಕರನೇ ಬರೋದು ನಾವು. ಒಬ್ಬರ ತರ ಇನ್ನೊಬ್ರು ಇಲ್ಲ. ಒಬ್ಬರ ತರ ಜೀವನ ಇನ್ನೊಬ್ರ ಜೀವನ ಇಲ್ಲ. ನೋಡಿ. ಅಂದ್ರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಕೂಡ ವಿಶೇಷವಾಗಿದೆ. ಅದನ್ನ ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ಅಂದ್ರೆ ಆ ವಿಶೇಷತೆನ ಕಾಪಾಡ್ಕೊಂಡು ಹೋಗ್ಬೇಕು. ಅದು ಇಂಪಾರ್ಟೆಂಟು. ನನ್ ತರ ನಿಮ್ ಇರಲ್ಲ. ನಿಮ್ ತರ ನನ್ ಇರಲ್ಲ. ಧ್ಯಾನ ಕೂಡ ಒಬ್ಬೊಬ್ರದ್ದು ಬೇರೆನೆ. ಬಟ್ ಮಾಡೋ ಪದ್ಧತಿ ಒಂದೇ. ಸತ್ಯ ಒಂದೇ. ಮಾಡೋ ಪದ್ಧತಿ ಒಂದೇ, ಸತ್ಯ ಒಂದೇ. ಬಟ್ ಧ್ಯಾನದ ಒಂದು ಅನುಭವಗಳೇ ಬೇರೆ. ಧ್ಯಾನಕ್ಕೆ ಬಂದ್ರು ಕೂಡ ಆ ವಿಶೇಷತೆಯನ್ನ ಮರ್ತೋಗ್ತಾರೆ. ನನಗ್ ಯಾಕೆ ಈ ತರ ಎಕ್ಸ್‌ಪೀರಿಯನ್ಸ್ ಆಗ್ಲಿಲ್ಲ? ನೋಡಿ. ನಿನ್ನ ಒಂದು ವಿಶೇಷ ಅನುಭವಗಳೇ ಬೇರೆ. ಯಾಕಂದ್ರೆ ನೀನ್ ಆ ತರ ಅನುಭವಗಳನ್ನ ಕೋರ್ಕಂತಿದೀಯ. ಯಾಕಂದ್ರೆ ನಿನ್ನ ಒಂದು ಲರ್ನಿಂಗ್‌ಗಳೇ ಬೇರೆ. ನಿನಗೇನು ಕಲಿಬೇಕಂತ ಬಂದಿದೀಯೆ, ಆ ತರ ಅನುಭವಗಳಾಗ್ತವೆ ಧ್ಯಾನದಲ್ಲಿ. ಧ್ಯಾನಕ್ಕೆ ಬಂದ್ರು ಕೂಡ ಏನ್ ಮಾಡ್ತಾರೆ, ನನಗ್ ಯಾಕೆ ಆ ತರ ಅನುಭವ ಆಗ್ಲಿಲ್ಲ? ಎಕ್ಸಾಕ್ಟ್ ಅನುಭವ ಯಾರಿಗಾರಿಗೂ ಸಾಧ್ಯ ಇಲ್ಲ ಆಗಕ್ಕೆ. ಅಸಂಭವ. ಥರ್ಡ್ ಐ ಒಂದೇ. ಆಸ್ಟ್ರಲ್ ಟ್ರಾವೆಲ್ ಒಂದೇ. ಟೆಕ್ನಾಲಜಿ ಒಂದೇ. ಬಟ್ ಅನುಭವಗಳು ಬೇರೆ. ಧ್ಯಾನ ಒಂದೇ, ಅನುಭವ ಬೇರೆ. ಅಂದ್ರೆ ಸತ್ಯ ಒಂದೇನೆ. ಬೇರೆ ಬೇರೆ ತರ ಅನುಭವಗಳು ತಗೊಂತೀವಿ. ಆ ಪುರಂದರದಾಸರು ಹೇಳಿದ್ರು ಅದೇ ಸತ್ಯ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಅದೇ ಸತ್ಯ. ಪತ್ರಿಜಿ ಹೇಳಿದ್ರು ಅದೇ ಸತ್ಯ. ಭಗವದ್ಗೀತೆ ಹೇಳಿದ್ರು ಅದೇ ಸತ್ಯ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಅದೇ ಸತ್ಯ. ಬಟ್ ಹೇಳೋ ರೀತಿ, ಆ ವಿಧ ಬೇರೆ. ಅಂದ್ರೆ ವಿಶೇಷತೆ ಉಳಿಸ್ಕೊಂಡ್ರು ಅವರೆಲ್ಲ. ನೋಡಿ. ವಿಶೇಷತೆ ಉಳಿಸ್ಕೊಂಡು ಸತ್ಯ ಬಿಡ್ಲಿಲ್ಲ. ಅಂದ್ರೆ ಸತ್ಯ ಒಂದೇ. ಬಟ್ ವಿಶೇಷತೆ ಅವ್ರು ಹೇಳ್ತಕ್ಕಂತ ಪದ್ಧತಿ ಬೇರೆ. ಏಕಂ ಸತ್ ಬಹುಧಾ ವದಂತಿ. ಎಲ್ಲಾ ಕಡೆ ಇದೆ ಮಾಸ್ಟರ್ಸ್. ಆ ಯುನಿಕ್ನೆಸ್, ಆ ಕ್ವಾಲಿಟಿ ಇದೆ. ಯಾವತ್ತೂ ಕೂಡ ಈ ಟ್ರ್ಯಾಪಿಗೆ ಬೀಳಬಾರ್ದು ನಾವು. ಅಂದ್ರೆ ನಮ್ಮತನವನ್ನು ನಾವು ಯಾವತ್ತೂ ಕಳ್ಕೋಬಾರ್ದು. ಅಂದ್ರೆ ಆ ಒಂದು ಡೂಪ್ಲಿಕೇಟ್ ಅನ್ನೋದು ಇಲ್ಲ ಸೃಷ್ಟಿಯಲ್ಲಿ. ನೀವೆಲ್ಲಾದ್ರೂ ನೋಡಿ. ಎಂತ ಅದ್ಭುತವಾಗಿದೆ ಸೃಷ್ಟಿ. ಯಾಕೆ ಅದ್ಭುತ ಅನ್ಸುತ್ತಂದ್ರೆ, ಎಲ್ಲಿ ಕಾಪಿ ಇಲ್ಲ ಸೃಷ್ಟಿಯಲ್ಲಿ. ಕಾಪಿ ಪೇಸ್ಟ್ ಇಲ್ಲ ಎಲ್ಲಿ. ಎಲ್ಲಾ ಕಡೆ ಕೂಡ ಒಂದು ಆ ಯುನಿಕ್ನೆಸ್ ಎಲ್ಲಾ ಕಡೆ ಇದೆ. ಎಕ್ಸಿಸ್ಟೆನ್ಸೇ ಹಂಗಿರೋದು. ನೋಡಿ ಬೇಕಂದ್ರೆ ನೀವೆಲ್ಲಾದ್ರೂ ಗಮನಿಸಿ. ಆ ಟ್ರ್ಯಾಪಿಗೆ ಬೀಳ್ಬಾರ್ದು. ಬಿದ್ರೆ ಏನಾಗುತ್ತೆ, ನಮ್ಮ ಒಂದು ಅನುಭವನ ನಾವೇ ಕಳ್ಕೊಂತೀವಿ. ನಮ್ಮ ಗ್ರೋತ್‌ನ ನಾವೇ ಕಳ್ಕೊಂತೀವಿ. ಅದು ಆಗ್ಬಾರ್ದು. ಆ ಗ್ರೋತ್ ಏನಾಗ್ಬೇಕು, ದಿನ ದಿನ, ದಿನ ದಿನ ಬೆಳೀತಾ ಹೋಗ್ಬೇಕು. ಅಂದ್ರೆ ನಮ್ಮ ಅನುಭವಗಳೇ ನಮ್ಗೆ ಅವೇ ಒಂದು ಶಕ್ತಿ. ನಮ್ಮ ಲರ್ನಿಂಗೇ ನಮಿಗ್ ಶಕ್ತಿ. ಬೇರೆಯವ್ರ ಲರ್ನಿಂಗ್ ನಮಿಗ್ ಲರ್ನಿಂಗ್ ಆಗಕ್ ಸಾಧ್ಯ ಇಲ್ಲ. ಅಲ್ಲಿ ಏನಾಗ್ಬೋದು, ಇನ್ಸ್ಪಿರೇಷನ್ ಸಿಗುತ್ತೆ ಅಷ್ಟೇ. ಇನ್ಫಾರ್ಮೇಷನ್ ಸಿಕ್ಕು ಇನ್ಸ್ಪಿರೇಷನ್ ಸಿಗುತ್ತೆ. ಥರ್ಡ್ ಐ ಎಕ್ಸ್‌ಪೀರಿಯನ್ಸ್ ಆಯ್ತು. ಓಕೆ, ಅಲ್ಲಿಂದ ಇನ್ಸ್ಪಿರೇಷನ್. ಆಸ್ಟ್ರಲ್ ಟ್ರಾವೆಲ್ ಎಕ್ಸ್‌ಪೀರಿಯನ್ಸ್ ಆಯ್ತು, ಇನ್ಸ್ಪಿರೇಷನ್. ಬಟ್ ನಿನಗೆ ಆಗ್ಬೋದು, ಆಗದೆ ಇರ್ಬೋದು ಆಸ್ಟ್ರಲ್ ಟ್ರಾವೆಲ್, ಥರ್ಡ್ ಐ. ನಿನ್ನ ಅನುಭವಗಳೇ ಬೇರೆ. ಧ್ಯಾನ ಅನುಭವಗಳು. ಅವ್ರಿಗಾಗಿದೆ ನನಗಾಗಿಲ್ಲ ಅಂತ ಕೊರಕಂತ ಕುತ್ಕೋಬಾರ್ದು. ಏನಾಗುತ್ತೆ, ಇರೋ ಧ್ಯಾನ ಕೂಡ ಹೋಗುತ್ತೆ. ಇರೋ ಸಮಯ ಕೂಡ ವ್ಯರ್ಥ ಆಗುತ್ತೆ. ಇರೋ ಶಕ್ತಿ ಕೂಡ ವ್ಯರ್ಥ ಆಗುತ್ತೆ. ಅದು ಆಗ್ಬಾರ್ದು. ನನ್ನ ರುಚಿಗಳೇ ಬೇರೆ, ನಿಮ್ಮ ರುಚಿಗಳೇ ಬೇರೆ. ಆಹಾರ ರುಚಿಗಳು. ಅಂದ್ರೆ ಅದನ್ನ ಕಳ್ಕೋಬಾರ್ದು. ಆ ಗುರುನು ಕೂಡ ಕಾಪಿ ಮಾಡ್ಬಾರ್ದು ಜೀವನನ. ನಮ್ಮ ಜೀವನನೇ ಬೇರೆ. ಏನಾಗ್ಬೇಕು, ಗುರು ಜೀವನದಿಂದ ಇನ್ಸ್ಪಿರೇಷನ್ ತಗೋಬೇಕು. ಏನು, ಅವ್ರ ತರ ಆಗ್ಬೇಕಂದ್ರೇನು, ಅವ್ರ ತರ ಸಾಧನೆ ಮಾಡ್ಬೇಕು ಹೊರ್ತು, ಅವ್ರ ತರ ಜೀವನ ಮಾಡ್ಬಾರ್ದು. ನಮ್ಮ ಜೀವನನೇ ನಮ್ದು ತಿಳ್ಕಳಿ. ಅಂದ್ರೆ ಎಕ್ಸಿಸ್ಟೆನ್ಸ್ ಹಂಗೆ ಇದೆ. ಪ್ರತಿಯೊಬ್ರು ಕೂಡ ಎಕ್ಸ್ಟ್ರಾರ್ಡಿನರಿ ಇಲ್ಲಿ. ಪ್ರತಿಯೊಬ್ಬರಲ್ಲೂ ಕೂಡ ಅನ್‌ಲಿಮಿಟೆಡ್ ಪೊಟೆನ್ಷಿಯಲ್ ಇದೆ. ಆ ಅನ್‌ಲಿಮಿಟೆಡ್ ಪೊಟೆನ್ಷಿಯಲ್‌ಗೆ ಅನ್‌ಲಿಮಿಟೆಡ್ ಎಕ್ಸ್‌ಪೀರಿಯನ್ಸ್‌ಗಳಿದಾವೆ. ಅನ್‌ಲಿಮಿಟೆಡ್ ದಾರಿಗಳಿದಾವೆ. ನಮಗೆ ನಾವೇ ಚೂಸ್ ಮಾಡ್ಕೊಂಡಿದೀವಿ. ಅದನ್ನ ಬಿಡಬಾರ್ದು. ಒಬ್ರಿಗೇನೋ ಕಾಮರ್ಸ್ ಇಷ್ಟ, ಇನ್ನೊಬ್ರಿಗೆ ಸೈನ್ಸ್ ಇಷ್ಟ. ಅಂದ್ರೆ ಏನ್ ಇಷ್ಟ ಅದ್ನೇ ಮಾಡ್ಬೇಕು. ಮಕ್ಳು ಬೆಳೆಸೋ ರೀತಿ ಕೂಡ ಅದನ್ನೇ. ಅದು ಕೂಡ ಅದು ಇಂಪಾರ್ಟೆಂಟು.
ಅಂದ್ರೆ ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ. ನೀನ್ ಇದೇ ಮಾಡು, ಇದೇ ಮಾಡು. ಅವನಿಗೇನೋ ಬೇರೆ ಇಷ್ಟ. ಅವನಿಗೇನೋ ಸೈನ್ಸ್ ಇಷ್ಟ. ಇವನಿಗೆ ಕಾಮರ್ಸ್ ಮಾಡಂತಾರೆ. ಅಥವಾ ಕಾಮರ್ಸ್ ಇಷ್ಟ ಸೈನ್ಸ್ ಮಾಡಂತಾರೆ. ಅಂದ್ರೆ ಟೇಸ್ಟ್‌ಗಳು ಬೇರೆ. ಯಾಕಂದ್ರೆ ಆತ್ಮ ಬರ್ಬೇಕಾದ್ರೆ ಅದೇ ತರ ಅನುಭವ ಬೇಕಂತಾನೆ ಬಂದಿರುತ್ತೆ. ಅದನ್ನ ಪೇರೆಂಟ್ಸ್ ಏನ್ ಮಾಡ್ತಾರೆ, ತಂದೆ ತಾಯಿಗಳು ಅದನ್ನ ಬೇಡ ನೀನ್ ಇದೇ ಆಗ್ಬೇಕು, ಹಿಂಗೇ ಇರ್ಬೇಕು, ಹಿಂಗೇ ಬೆಳಿಬೇಕು, ಇಲ್ಲಿಗೆ ಹೋಗ್ಬೇಕು. ಮನೆ ಕೂಡ ಮಕ್ಕಳ ಹಾಳು ಮಾಡ್ಬಿಡುತ್ತೆ. ದಾರಿ ದಾರಿ ತಪ್ಪಿಸ್ಬಿಡ್ತಾರೆ. ಮಕ್ಕಳ ಒಂದು ಆ ವಿಶೇಷತೆ ಒಂದು ಇಂಟ್ರೆಸ್ಟ್‌ನ ಗುರ್ತಿಸಲ್ಲ. ಯಾಕಂದ್ರೆ ಪ್ರತಿ ಆತ್ಮ ಕೂಡ ಏನು ಕಲಿಬೇಕಂತ ಬರುತ್ತೆ, ಅದನ್ನ ಕಲಿಯಕ್ ಬಿಡ್ಬೇಕು. ನಮ್ಮ ಮಕ್ಕಳು ನಮ್ಮ ಮಕ್ಕಳಲ್ಲ. ನಮ್ಮ ಮುಖಾಂತರ ಬಂದಿದ್ದಾರೆ ಅಷ್ಟೇ. ಆ ಒಂದು ಅನುಭವಕ್ಕೋಸ್ಕರ ಬಂದಿದ್ದಾರೆ. ಅನುಭವ ಕಲೀಲಿ. ತಪ್ಪು ಸರಿ ಹೇಳ್ಕೊಡೋಣ ಅದು ತಪ್ಪಲ್ಲ. ಬಟ್ ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನೇ ಮುಂದ್ ತಗೊಂಡೋಗ್ಬೇಕು ಮಾಸ್ಟರ್ಸ್. ಎಲ್ಲ ಕೂಡ ಅಷ್ಟೇನೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ತಮಗೆ ತಮ್ಮ ಒಂದು ಚಾಯ್ಸ್ ಪ್ರಕಾರ ಬರ್ತಾರೆ. ಆ ಚಾಯ್ಸ್‌ನ ನಾವ್ಯಾವತ್ತು ಡಿಸ್ಟರ್ಬ್ ಮಾಡ್ಬಾರ್ದು. ಯಾಕಂದ್ರೆ ಅಂತ ಅನುಭವಗಳು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಜನ್ಮ ಅದ್ ಅನುಭವಕ್ಕೋಸ್ಕರ ಬರ್ತಾರೆ. ಆ ನೋವು ಅನುಭವಿಸ್ತಾರೆ. ಆತ್ಮದಲ್ಲಿ ನೋವು ಬಿಗಿನಿಂಗ್ ಇಂದಾನೆ ಪ್ರಾರಂಭ ಆಗುತ್ತೆ. ಆ ಚೈಲ್ಡ್ ಇಂದಾನೆ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭ ಆಗಿ ಹಂಗೆ ಒಳಗಡೆ ಉಳಿಯುತ್ತೆ. ಕೊನೆಗೆ ಆ ಎಕ್ಸ್‌ಪೀರಿಯನ್ಸ್ ಪಡೆಯಲ್ಲ. ಮತ್ತೆ ಇನ್ನೊಂದ್ ಜನ್ಮ ಬರ್ತಾರೆ ಎಕ್ಸ್‌ಪೀರಿಯನ್ಸ್ ಪಡೆಯೋಕ್ಕೋಸ್ಕರ. ಹಾಗಾಗಿ ಮಕ್ಕಳ ಇಂಟ್ರೆಸ್ಟ್ ಏನು ಅಂತ ನೋಡ್ಕೋಬೇಕು ತಂದೆ ತಾಯಿಗಳು. ನೋಡಿ, ಅಂದ್ರೆ ಮನುಷ್ಯನ ಅಜ್ಞಾನ ಅಷ್ಟೇ. ಕಂಪೇರ್ ಮಾಡ್ತಾನೆ ಮನುಷ್ಯ. ಕಂಪೇರ್ ಮಾಡಿ ಏನಾಗುತ್ತೆ, ಇರೋದನ್ನ ಕಳ್ಕೊಂತಾನೆ. ಇರೋ ಶಕ್ತಿನೂ ಕಳ್ಕೊಂತಾನೆ. ಅದು ಆಗ್ಬಾರ್ದು. ಅಂದ್ರೆ ನಮ್ಮ ಟೇಸ್ಟ್ ಏನಿದೆ, ಮಕ್ಕಳ ಟೇಸ್ಟ್ ಏನಿದೆ ಅದನ್ನೇ ಮಾಡ್ಬೇಕು ಹೊರ್ತು, ನಮ್ಮ ಗ್ರೋತ್ ನಮ್ಮಿಷ್ಟ. ನಮ್ಮ ಬೆಳವಣಿಗೆ, ನಮ್ಮ ಅನುಭವಗಳು ನಮ್ಮಿಷ್ಟ. ಮಕ್ಕಳ ಅನುಭವಗಳು ಮಕ್ಕಳಿಷ್ಟ. ನೋಡಿ, ಅದು ಇಂಪಾರ್ಟೆಂಟ್. ಸಂಗೀತ ಕೂಡ ಅಷ್ಟೇ ನೋಡಿ. ಒಂದು ತರ ಇಲ್ಲ. ಬೇರೆ ಬೇರೆ ಇರ್ತವೆ. ಫ್ಲೂಟು ತಬಲ ತರ ಸೌಂಡ್ ಬರಲ್ಲ. ತಬಲ ಫ್ಲೂಟು ತರ ಸೌಂಡ್ ಬರಲ್ಲ ನೋಡಿ. ಅಂದ್ರೆ ವಿಶೇಷವಾಗಿದ್ದಾವೆ ಪ್ರತಿಯೊಂದು ಕೂಡ. ಬಟ್ ಕೊಡೋ ಆನಂದ ಒಂದೇ. ಅಲ್ಲಿಂದ ಬರ್ತಕ್ಕಂಥ ಆನಂದ ಒಂದೇ. ಬಟ್ ಸೌಂಡ್ ಬೇರೆನೆ ನೋಡಿ. ಅಲ್ಲಿ ಬರ್ತಕ್ಕಂಥ ತರಂಗಗಳೇ ಬೇರೆ ನೋಡಿ. ಅಂದ್ರೆ ಎಷ್ಟು ಅದ್ಭುತವಾಗಿದೆ ಸೃಷ್ಟಿ ನೋಡಿ. ಅದ್ಭುತವಾದ ಸೃಷ್ಟಿ ಇದೆ. ಎಲ್ಲಿ ಕಾಪಿ ಇಲ್ಲ ನೋಡಿ ಸೃಷ್ಟಿಯಲ್ಲಿ. ಹಾಗಾಗಿ ನಮ್ಮಲ್ಲೂ ಕೂಡ ಕಾಪಿ ಇರಬಾರ್ದು. ಕಾಪಿ ಇದ್ರೆ ಏನಾಗುತ್ತೆ, ನಮ್ಮನ್ನ ನಾವು ಕಳ್ಕೊಂತೀವಿ ಮಾಸ್ಟರ್ಸ್. ಅದು ಆಗ್ಬಾರ್ದು. ಪತ್ರಿಜಿ ತರ ಕಾಪಿ ಮಾಡ್ಬಾರ್ದು ನಾವೆಲ್ಲನು. ಅವ್ರ ತರ ಬೆಳಬೇಕು. ಅವ್ರ ತರ ನಾವು ಸಾಧನೆ ಮಾಡ್ಬೇಕು ಹೊರ್ತು, ನಮ್ಮ ಅನುಭವಗಳೇ ಬೇರೆ. ನೋಡಿ. ಹಾಗಾಗಿ ಆ ಯುನಿಕ್‌ನೆಸ್‌ನ ಯಾವತ್ತೂ ಗೌರವಿಸ್ಕೋಬೇಕು. ನಮ್ಮ ಯುನಿಕ್‌ನೆಸ್‌ನ ನಾವು ಗೌರವಿಸ್ಕೋಬೇಕು. ಪ್ಲಸ್ ಬೇರೆಯವ್ರ ಯುನಿಕ್‌ನೆಸ್‌ನು ಕೂಡ ಗೌರವಿಸ್ಬೇಕು. ವಿಶೇಷತೆಯನ್ನು ಗೌರವಿಸ್ಬೇಕು. ಇದು ಭಾರಿ ಭಾರಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ಈ ಕಂಪ್ಯಾರಿಸನ್ ಟ್ರ್ಯಾಪ್ ಅಲ್ಲಿ ಯಾವಾಗ ಸಿಗಾಕೊಂಡ್ವಿ ಅನ್ಕೊಳ್ಳಿ, ನಮ್ಮನ್ನ ನಾವೇ ಕಳ್ಕೊಂತೀವಿ. ನೋಡಿ. ಆ? ಹಾಗಾಗಿ ಇದನ್ನ ಯಾವತ್ತೂ ಬಿಡಬಾರ್ದು. ನಮ್ಮ ಒಂದು ಸ್ಪಿರಿಚುವಲ್ ಡೆವಲಪ್‌ಮೆಂಟ್ ಅಲ್ಲಿ ಆ ಒಂದು ಯುನಿಕ್‌ನೆಸ್‌ನ ಕಾಪಾಡ್ಕೊಂತಾನೆ ಬರ್ಬೇಕು. ನನಗೆ ಇಷ್ಟವಾದ ಬುಕ್ ಬೇರೆ, ನಟರಾಜ್ ಸರ್‌ಗೆ ಇಷ್ಟವಾದ ಬುಕ್ ಬೇರೆ. ಅಂದ್ರೆ ಏನ್ ಇಷ್ಟ ಅದನ್ನ ಮಾಡ್ಬೇಕು. ಅವಾಗೇನಾಗುತ್ತೆ, ಆನಂದ ಕೊಡುತ್ತೆ ನಮಗೆ. ಅವಾಗೇನೇನ್ ಕೊಡುತ್ತೆ, ಬೇಕಾದ ಜ್ಞಾನ ಸಿಗುತ್ತೆ. ನೋಡಿ. ಅದು ಇಂಪಾರ್ಟೆಂಟು. ನನಗೇನೋ ಸೀತಾಯಣ ಇಷ್ಟ. ನಟರಾಜ್ ಸರ್‌ಗೇನೋ ಆ ಸ್ವಾಮಿ ಶಿವಾನಂದ ಬುಕ್ಸ್ ಇಷ್ಟ ಅನ್ಕೊಳ್ಳಿ. ಅದೇ ಓದ್ಬೇಕವ್ರು. ಅದು ಬಿಟ್ಟು ನೀವು ಸೀತಾಯಣ ಓದಿ ಅಂದ್ರೆ ಅಲ್ಲ. ಅಂದ್ರೆ ಏನು, ಅವ್ರವ್ರ ಇಷ್ಟ. ಅದನ್ನ ಗೌರವಿಸ್ಬೇಕು ನಾವು. ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಅದನ್ನ ಗೌರವಿಸಿ, ಅದನ್ನೇ ಕೊಡ್ಬೇಕು ಎಲ್ರಿಗೂ ಕೂಡ. ನಮ್ ಕೈಲಾದ್ರೆ. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ವಿಶೇಷತೆಯನ್ನ ಉಳಿಸ್ಕೊಳಕ್ಕೆ ಹೆಲ್ಪ್ ಮಾಡ್ಬೇಕು ನಾವೆಲ್ಲ. ನೋಡಿ, ಒಬ್ರಿಗೇನೋ ಭರತನಾಟ್ಯ ಇಷ್ಟ, ಇನ್ನೊಬ್ರಿಗೆ ಸಂಗೀತ ಕಲಿಯಕ್ಕೆ ಇಷ್ಟ. ಅಂದ್ರೆ ಎಷ್ಟೆಷ್ಟು ಕಲೆಗಳಿದೆ. ಬಟ್ ಕೊಡ್ತಕ್ಕಂಥ ಆನಂದ ಒಂದೇ. ಬೇರೆ ಬೇರೆ ವಿಧವಾಗಿದ್ದಾವೆ. ಆ ಒಂದು ಆನಂದ ಕೊಡಕ್ಕೆ. ಬಟ್ ಆ ಒಂದು ಕಲೆಗಳು ಬೇರೆ ಬೇರೆ. ಅಂದ್ರೆ ಸೃಷ್ಟಿಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಲೆ ತಗಳಿ, ವಿದ್ಯೆ ತಗಳಿ, ಆ ಆ ಒಂದು ಪ್ರಕೃತಿ ವೈಭವ, ಸೌಂದರ್ಯ ತಗಳಿ, ಬೇರೆ ಬೇರೆ ತರನೇ ಇದೆ. ಆ ಒಂದು ಯೂನಿಕ್‌ನೆಸ್‌ನ ಎಲ್ಲ ಕಡೆ ಆ ಸೃಷ್ಟಿಯಲ್ಲಿ ಇದೆ. ಅದನ್ನ ನಾವು ನೋಡ್ಬೇಕು. ನೋಡಿ ಅದೇ ತರ ಅಂದ್ರೆ ಯೂನಿಕ್ ಆಗಿ ಬದುಕಬೇಕು.
ಅದು ಯುನಿಕ್ನೆಸ್ ಅಲ್ಲಿ ಬದುಕೋದು ಗ್ರೇಟ್‌ನೆಸ್ ಅದು ಈಗೋ ಅಲ್ಲ ಅದು. ಅದೇನದು ನಿನ್ನ ಒಂದು ಆತ್ಮ ತತ್ವನ ಉಳಿಸ್ಕೊಂಡು ಹೋಗೋದು. ಯಾವತ್ತೂ ಆ ಆತ್ಮ ತತ್ವನ್ನ ಜಾಗ್ರತೆಯಿಂದ ಉಳಿಸ್ಕೊಂಡು ಹೋಗ್ಬೇಕು ಮಾಸ್ಟರ್ಸ್. ಇಲ್ಲಿ ಬಂದಾಗ ಏನಾಗುತ್ತೆ ಅವ್ರು ಇವ್ರನ್ನ ಕಂಪೇರ್ ಮಾಡ್ಕೊಂಡು ಅವ್ರ ಹಂಗ ಆಗ್ಬೇಕು ಅನ್ಕೊಂತೀವಿ ನಾವು. ಆಗ್ಬಾರ್ದು. ನಮ್ಮ ಮಕ್ಳು ಇನ್ನೊಬ್ರ ತರ ಆಗ್ಬೇಕಂತಲ್ಲ. ಅವ್ರು ಏನ್ ಇಷ್ಟ ಅದೇ ಮಾಡ್ಬೇಕು ನಾವು. ನೋಡಿ. ಅದೇ ರಿಯಲ್ ಪೇರೆಂಟ್ ಅಂದ್ರೇನು? ಅವರ ಇಷ್ಟವನ್ನ ಗೌರವಿಸಿ ಅವ್ರ ತರ ಅವ್ರು ಆಗಕ್ ಬಿಡ್ಬೇಕು. ಅವಾಗೇನಾಗುತ್ತೆ ಆತ್ಮಕ್ಕೆ ಸಂತೃಪ್ತಿ ಆಗುತ್ತೆ ಆ ಮಗುಗೆ. ನಾನು ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊಂಡೆ ಪೇರೆಂಟ್ಸ್‌ನ. ತಪ್ಪು ಮಾಡ್ಲಿಲ್ಲ ಅಂತ ಏನ್ ಅನುಭವ ಬೇಕು ಕಂಪ್ಲೀಟ್ ಮಾಡ್ಕೊಂಡು ಆನಂದವಾಗಿ ದೇಹ ಬಿಟ್ಟು ಬಿಟ್ಟು ಹೋಗುತ್ತೆ. ಕಲ್ತು ಈ ಸ್ಕೂಲಲ್ಲಿ ಆತ್ಮ. ಅದೇ ತಂದೆ ತಾಯಿಗಳು ನೀನ್ ಇದೇ ಮಾಡು, ಹಿಂಗೆ ಮಾಡು ಅಂದ್ರೆ ಏನಾಗುತ್ತೆ ಮತ್ತೆ ಮತ್ತೆ ಭೂಮಿಗೆ ಬರ್ಬೇಕಾಗುತ್ತೆ. ಸಿಗಕ್ಕಣತ್ತೆ ಮಗು. ಮಗು ಹುಟ್ಟಿದಾಗ ಏನೋ ವಿಶೇಷವಾಗಿದೆ. ಬೆಳೀತಾ, ಬೆಳೀತಾ, ಬೆಳೀತಾ ಆ ವಿಶೇಷತೆನ ಕಳ್ಕಣತ್ತೆ. ಯಾಕೆ ಕಳ್ಕಣತ್ತಂದ್ರೆ ತಂದೆ ತಾಯಿಗಳು ಸರಿ ಇಲ್ಲ, ಪೇರೆಂಟ್ಸ್‌ಗಳು ಸರಿ ಇಲ್ಲ, ಅಜ್ಞಾನ. ಯಾಕಂದ್ರೆ ತಂದೆ ತಾಯಿಗಳ ಹತ್ರ ಧ್ಯಾನ ಇಲ್ಲ. ಧ್ಯಾನ ಇಲ್ಲ ಅಂದ್ರೆ ಆತ್ಮಜ್ಞಾನ ಇಲ್ಲ. ನೋಡಿ. ಸೊ ವೆರಿ, ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್ ಯೂನಿಕ್ ಕ್ವಾಲಿಟಿ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ತಮಗೇನಿಷ್ಟ ಅದೇ ಮಾಡ್ಬೇಕು. ನೀವು ನೋಡಿ ಎಲ್ಲಾದ್ರೂ ಗಮನಿಸಿ. ಎಲ್ಲಿ ಕಾಪಿ ಇಲ್ಲೇ ಇಲ್ಲ. ಡೂಪ್ಲಿಕೇಟ್ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ನೋಡಿ. ಒಂದು ಹೊಂಗೆ ಮರ ಇದೆ. ಇನ್ನೊಂದು ಹೊಂಗೆ ಮರ ತರ ಇಲ್ಲ. ಆ ಬೆಳವಣಿಗೆ ಕೂಡ ಇಲ್ಲ ನೋಡಿ ಬೇಕಾದ್ರೆ ಗಮನಿಸಿ. ಒಂದೇನೋ ಅಗ್ಲವಾಗಿ ಬೆಳೆಯುತ್ತೆ, ಇನ್ನೊಂದು ಉದ್ದವಾಗಿ ಬೆಳೆಯುತ್ತೆ. ಆ ಎಲೆಗಳು ಕೂಡ ಒಂದ್ ತರ ಒಂದಿಲ್ಲ ನೋಡಿ ಈ ಗಿಡದಲ್ಲಿ. ಬೇರೆ ಬೇರೆ ತರ ಇದಾವೆ. ನೋಡಿ ಎಷ್ಟು ಅದ್ಭುತವಾಗಿದೆ ಸೃಷ್ಟಿ. ಒಂದು ಮರದಲ್ಲಿ ಎಲೆ ತಗೊಂಡ್ರು ಕಾಪಿ ಇಲ್ಲ ನೋಡಿ. ಅಂದ್ರೆ ಆ ವಿಶೇಷತೆನ ಕಾಪಾಡ್ಕಂತಿದೆ ಆ ಪ್ರಕೃತಿ. ಮನುಷ್ಯ ಮಾತ್ರ ಕಾಪಾಡ್ಕಂತಿಲ್ಲ ಆ ವಿಶೇಷತೆಯನ್ನ. ಅಂದ್ರೆ ಏನು? ತನ್ನ ಒಂದು ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನ ಗಮನಿಸ್ಕೊಂತ ಇಲ್ಲ. ಜಾಗೃತ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಧ್ಯಾನ ಸಾಧನೆ ಇಲ್ಲ, ಧ್ಯಾನ ಇಲ್ಲ. ಕಂಪ್ಯಾರಿಸನ್ ಈಸ್ ವೆರಿ, ವೆರಿ, ವೆರಿ ಡೇಂಜರಸ್ ಮಾಸ್ಟರ್ಸ್. ಏನಾಗುತ್ತೆ ನಮ್ಮ ಒಂದು ಆನಂದನ ನಾವು ದೂರ ಮಾಡ್ಕೊಂತೀವಿ ನಾವು ಕಂಪೇರ್ ಮಾಡ್ಕೊಂಡ್ರೆ. ಅದು ಆಗ್ಬಾರ್ದು ಇವತ್ತು ಕೂಡ. ನೋಡಿ. ನಮ್ಮ ಧ್ಯಾನ ಸಾಧನೆನೇ ಬೇರೆ, ಬೇರೆಯವ್ರ ಧ್ಯಾನ ಸಾಧನೆನೇ ಬೇರೆ. ನಮ್ಗೇನ್ ಇಷ್ಟ, ಯಾವಾಗ ಇಷ್ಟ ಅವಾಗೆ ಮಾಡ್ಬೇಕು ಧ್ಯಾನ ಹೊರ್ತು, ಅವ್ರೇನೋ ಅವಾಗ ಮಾಡ್ತಾರೆ ಅಂತ ನಾವು ಮಾಡೋದಲ್ಲ. ಯಾಕಂದ್ರೆ ನನ್ನ ಬಾಡಿ ಒಂದು ಬಯಾಲಜಿನೇ ಡಿಫರೆಂಟು. ಅಫ್‌ಕೋರ್ಸ್ 4 ಗಂಟೆಗೆ ಅದ್ಭುತ ಧ್ಯಾನ. ಬಟ್ ಏನು ಕೆಲವೊಂದು ಟೈಮಲ್ಲಿ ಟೈಮಲ್ಲಿ ಇಷ್ಟ ಇರಲ್ಲ. ಬಟ್ ಫೋರ್ಸ್ ಆಗಿ ಕೂತ್ಕೊಂತಾರೆ. ಏನಾಗುತ್ತೆ ಫೋರ್ಸ್ ಆಗಿ ಕೂತ್ರೆ ಸುಮ್ನೆ ಒಂದು ಮೆಕ್ಯಾನಿಕಲ್ ಕೆಲ್ಸ ಆಗುತ್ತೆ ಹೊರ್ತು ಧ್ಯಾನ ಆಗೋದಿಲ್ಲ. ಪ್ರತಿಯೊಂದು ಅಷ್ಟೇನೆ. ಇಷ್ಟ ಇಲ್ಲದ್ ಯಾವತ್ತೂ ಮಾಡ್ಬಾರ್ದು. ಯಾವ ಪ್ರಾಣಿ ಕೂಡ ಇಷ್ಟ ಇಲ್ಲದ್ ಮಾಡಲ್ಲ. ಯಾವ ಮಗು ಕೂಡ ಇಷ್ಟ ಇಲ್ಲದ್ ಮಾಡಲ್ಲ. ಬಟ್ ಮನುಷ್ಯ ಮಾತ್ರ ಮಾಡ್ತಾನೆ. ಯಾಕಂದ್ರೆ ತನ್ನನ್ನ ತಾನು ದೂರ ಮಾಡ್ಕೊಂತಾನೆ. ಅದು ಆಗ್ಬಾರ್ದು. ಆ ಇಷ್ಟಗಳನ್ನ ಯಾವತ್ತೂ ಬಿಡಬಾರ್ದು ನಾವು. ಇಷ್ಟಗಳು ಬಿಟ್ರೆ ಏನಾಗುತ್ತೆ ದುಃಖ ಸಿಗುತ್ತೆ. ಇಷ್ಟಗಳನ್ನ ಮಾಡಿದಾಗ ಏನಾಗುತ್ತೆ ಆನಂದ ಸಿಗುತ್ತೆ. ಯಾವತ್ತು ಆನಂದ ಸಿಗ್ಬೇಕು ನಮ್ಗೆ. ಅಫ್‌ಕೋರ್ಸ್ ಕೆಲವೊಂದ್ ಸತಿ ಲೋಕ ಕಲ್ಯಾಣಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೇಕು. ಅದು ಕೂಡ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಷ್ಟ ಇಲ್ಲಾಂದ್ರೂ ಮಾಡ್ಬೇಕು ಲೋಕ ಕಲ್ಯಾಣಕ್ಕೋಸ್ಕರ. ಅಂದ್ರೆ ಎಕ್ಸೆಪ್ಷನ್ಸ್ ಅವು ಕೆಲವೊಂದು. ಲೋಕ ಕಲ್ಯಾಣ ಎಕ್ಸೆಪ್ಷನ್ ಎಲ್ಲರಿಗೂ. ಅದು ಮಾಡ್ಬೇಕು. ಬಟ್ ಧ್ಯಾನ ಸಾಧನೆ ಆಗ್ಲಿ, ಸ್ವಾಧ್ಯಾಯ ಸಾಧನೆ ಆಗ್ಲಿ, ಸಜ್ಜನ ಸಾಂಗತ್ಯ ಆಗ್ಲಿ, ಒಂದು ಕಲೆಗಳಾಗ್ಲಿ, ಅವು ಕೂಡ ಅವು ಯಾವತ್ತೂ ಬಿಡಬಾರ್ದು. ನಮ್ಮ ಇಷ್ಟ ಪ್ರಕಾರ ಇರ್ಬೇಕು. ಫ್ಲೂಟ್ ಇಷ್ಟ ಫ್ಲೂಟ್ ಕಲಿಬೇಕು. ಶಹನಾಯಿ ಇಷ್ಟ ಶಹನಾಯಿ ಕಲಿಬೇಕು. ಅಂದ್ರೆ ಅಲ್ಲಿ ಏನ್ ಅನುಭವ ಬೇಕು ಅದ್ ಮಾಡ್ಬೇಕು. ಅಂದ್ರೆ ಆ ಆತ್ಮಕ್ಕೆ ಏನ್ ಬೇಕು ಅದೇ ಮಾಡ್ಬೇಕು. ಅದು ಇಂಪಾರ್ಟೆಂಟು. ಯಾಕಂದ್ರೆ ನಾವು ಏನು ಕಲಿಬೇಕಂತ ಬಂದಿದ್ವಿ ಅಲ್ಲಿ ಕಲಿಬೇಕು. ಬೇರೆಯವ್ರು ಕಲಿಯೋದು ನಾವು ಕಲ್ತ್ರೆ ನಮ್ಗೆ ಯೂಸ್ ಇಲ್ಲ. ಯಾಕಂದ್ರೆ ನಾವು ಆಗ್ಲೇ ಕಲ್ತಿರ್ಬೋದು ಹೋದ ಜನ್ಮ. ಸೊ ಹಾಗಾಗಿ ಮಾಸ್ಟರ್ಸ್ ನೀವು ನೋಡಿ ಎಲ್ಲೂ ನೋಡಿ ಸೃಷ್ಟಿಯಲ್ಲಿ ಅದ್ಭುತವಾಗಿದೆ ಸೃಷ್ಟಿ. ಯಾಕೆ ಅಷ್ಟು ಅದ್ಭುತ ಅನ್ಸುತ್ತಂದ್ರೆ ಆ ಒಂದು ಡೂಪ್ಲಿಕೇಟ್ ಇಲ್ಲ ಸೃಷ್ಟಿಯಲ್ಲಿ. ಸೂರ್ಯನ್ ತರ ಚಂದ್ರ ಇಲ್ಲ, ಚಂದ್ರನ್ ತರ ಸೂರ್ಯ ಇಲ್ಲ. ಒಂದು ನಕ್ಷತ್ರ ತರ ಇನ್ನೊಂದು ನಕ್ಷತ್ರ ಇಲ್ಲ ನೋಡಿ. ಸೊ ಹಾಗಾಗಿ ಆ ಯುನಿಕ್‌ನ ಆ ಒಂದು ವಿಶೇಷತೆಯನ್ನ ಪ್ರತಿಯೊಬ್ರು ಕಾಪಾಡ್ಕೋಬೇಕು. ಅದೇ ಜ್ಞಾನ. ಅದೇ ಆತ್ಮಜ್ಞಾನ. ಥ್ಯಾಂಕ್ ಯು ಮಾಸ್ಟರ್ಸ್.